ಇದು ಒಂದು ಸ್ಟೇಟ್ ಆಗಿರೋಂಥ ಒಂದು ಫಾರ್ಮ್ ಹೌಸು. ಟೋಟಲ್ 2.5 ಎಕರೆ ಜಾಗ. ಅಲ್ಲಿ ಮನೆ ಕಾಣ್ಬೋದು. ಎಲ್ಲ ಥರದ ಮಲ್ಟಿಪಲ್ ಓನರ್ ವಾಸರೋದಕ್ಕೆ 2 ಫ್ಲೋರ್ ಮನೆ ಕಟ್ಕೊಂಡಿದ್ದಾರೆ. ಇಲ್ಲಿ ಒಳಗಡೆ ಎಲ್ಲ ಥರದ ಫ್ರೂಟ್ಸ್ ಗಿಡಗಳು ಹಾಕಿದ್ದಾರೆ. ಪ್ರತಿಯೊಂದಕ್ಕೂ ಡ್ರಿಪ್ ಇರಿಗೇಷನ್ ಮಾಡಿದ್ದಾರೆ ನೋಡ್ಬೋದು. ಇದರಲ್ಲಿ ರನ್ನಿಂಗ್ ಬೋರ್ವೆಲ್ ಇದೆ. ಬಾರ್ಡ್ರಲ್ಲಿ ಈ ಥರ ಸಿಲ್ವರ್ ಓಕು ಆ ಥರ ಗಿಡಗಳು ಹಾಕಿದ್ದಾರೆ. ಕೆಂಪು ಮಣ್ಣು ಲೀಗಲಾಗಿ ವೆರಿಫೈ ಮಾಡಿ ಅಳತೆ ಅದ್ಬಸ್ತಾಗಿರುವಂಥ ಪ್ರಾಪರ್ಟಿ. ಫುಲ್ಲು ವಾಲ್ ಇದು ಮಾಡಿದ್ದಾರೆ, ಕಲ್ಲು ಕುಚ್ಚು ಹಾಕಿ ಫೆನ್ಸಿಂಗ್ ಮಾಡಿದ್ದಾರೆ. ಈ ಥರದ್ದು ಒಂದು ಗೇಟು ಕೂಡ ಇಟ್ಟಿದ್ದಾರೆ. ಗೇಟು ನೋಡಿ, ಫ್ರಂಟಲ್ಲೆಲ್ಲ ಕಾಂಪೌಂಡ್ ಹಾಕಿದ್ದಾರೆ. ಓನ್ TC. ಒಳ್ಳೆ ನೀರಾವರಿ ಬೆಲ್ಟ್ ಇದು ನೋಡಿ. ಕಾಂಪೌಂಡ್ ಫೆನ್ಸಿಂಗ್ ಎಲ್ಲ ಮಾಡಿ ಈ ಥರ ಅಳತೆ ಅದ್ಬಸ್ ಎಲ್ಲ ಮಾಡ್ಕೊಂಡಿದ್ದಾರೆ. ಸೊ ಇದಕ್ಕೆ ಅಟ್ಯಾಚ್ ಆದಂಗೆ, ಇದಕ್ಕೆ ಹೈವೇಯಿಂದನೇ ಎಂಟ್ರಿ. ವಿಶಾಲವಾಗಿ ಗಾಡಿಗಳು ಬಂದರೆ ಪಾರ್ಕ್ ಮಾಡ್ಕೊಳ್ಳೋದಕ್ಕೆ, ಗೆಸ್ಟ್ಗಳದಕ್ಕೆ ಫ್ರಂಟಲ್ಲಿ ಜಾಗ ಬಿಟ್ಕೊಂಡಿದ್ದಾರೆ. ಇದೆ ಸ್ಟೇಟ್ ಹೈವೇ. ಸ್ಟೇಟ್ ಹೈವೇಯಿಂದ ಎಂಟ್ರಿ. ಇಲ್ಲೂ ಕೂಡ 20 ಗುಂಟೆ ಜಾಗ ಬರುತ್ತೆ. ಎಲ್ಲ ಒಂದು 4.5 ವರ್ಷ ಆಗಿರುವಂಥ ತೆಂಗಿನ ಗಿಡಗಳು, ಬಾರ್ಡ್ರಲ್ಲಿ ಸಿಲ್ವರ್ ಓಕು ಆ ಥರ ಗಿಡಗಳು ಹಾಕಿದ್ದಾರೆ. ಇದೆ ಎಂಟ್ರಿ, ಡೈರೆಕ್ಟ್ ಸ್ಟೇಟ್ ಹೈವೇಯಿಂದ ಎಂಟ್ರಿ ಇದೆ. 2.20 ಅಲ್ವೇ, 2 ಎಕರೆ 20 ಗುಂಟೆ. ಅಲ್ಲೂ ಫ್ರಂಟಲ್ಲೂ ಗೇಟ್ ಇದೆ. ಇದು ಒಳಗಡೆನೂ ಇಲ್ಲಿ ಇಟ್ಕೊಂಡು, ಇಲ್ಲಿಂದನೂ ಒಂದು ಗೇಟ್ ಇಟ್ಕೊಂಡವ್ರೆ. ಈ ಥರದ್ದೊಂದು ಫಾರ್ಮ್ ಹೌಸ್ ನಿಮಗೆ ಅಲ್ಗೂರಿಂದ 8 ಕಿಲೋಮೀಟ್ರ್ ಆಗುತ್ತೆ. 8 ಅಲ್ಲ, ಒಂದು 9 ಆಗುತ್ತೆ. ಈ ಥರ KSRTC ಬಸ್ ರೋಡ್ ನೋಡ್ಬೋದು. KM ಟು ಅಲ್ಗೂರು ಬಸ್ ಇದು. ಇದೆಲ್ಲ ದೊಡ್ಡ ರೋಡು ನೋಡಿ. ಅದು ಫ್ರಂಟಲ್ಲಿ ಜಾಗ ಬಿಟ್ಟು, ರಸ್ತೆ ಬಿಟ್ಟೆ ಫ್ರಂಟಲ್ಲಿ 20 ಗುಂಟೆ ಮೇನ್ ರೋಡ್ ಇದೆ. ಎಲೆಕ್ಟ್ರಿಕ್ ಕನೆಕ್ಷನ್ ಅಲ್ಲಿ ನೋಡ್ಬೋದು ನೀವು. ಅದಕ್ಕೆ ಅಟ್ಯಾಚ್ ಆದಂಗೆ ಇಲ್ಲಿ ಸೆಂಟ್ರಲ್ ರೋಡಿಂದ ಇದು ಒಳಗಡೆ 2 ಎಕರೆ ಫಾರ್ಮು. ಗೇಟಿಂದ ಆಚೆಗೆ CCTV ಕ್ಯಾಮ್ರಾಗಳೆಲ್ಲ ಫಿಕ್ಸ್ ಮಾಡಿದ್ದಾರೆ. ಸೇಫ್ಟಿಗೆ ಏನು ತೊಂದರೆ ಇಲ್ಲ. ಪಕ್ಕದಲ್ಲೇ ಒಂದು ಅರ್ಧ ಕಿಲೋಮೀಟ್ರ್ ದೂರದಲ್ಲಿ ಊರಿದೆ. ಕುಂಟೆಗೆ 2,80,000 ರೂಪಾಯಿ ಓನರ್ ಪ್ರೈಸು. ಇಂಟ್ರೆಸ್ಟ್ ಇದ್ದವ್ರಿಗೆ ಡೈರೆಕ್ಟ್ ಓನರ್ ಸೀಟಿಂಗ್ ಕೊಡ್ತೀವಿ. ಓನರ್ ಹತ್ರ ನೆಗೋಷಿಯೇಷನ್ನು, ಯಾವುದೇ ಎಕ್ಸ್ಟ್ರಾ ಮಾರ್ಜಿನ್, ಕಿಕ್ ಬ್ಯಾಕು, ಫಿಕ್ಸಿಂಗು ಆ ಥರ ಏನಿಲ್ಲ. ಡೈರೆಕ್ಟ್ ಓನರ್ ಸೀಟಿಂಗು. ಈ ಥರದೊಂದು ಸ್ಟೇಟ್ ಹೈವೇಗೆ ಅಟ್ಯಾಚ್ ಆಗಿರುವಂಥ ಒಳ್ಳೆ ಫಾರ್ಮ್ ಹೌಸು.